ಗೊತ್ತಿರೋ ಹಾಗೆ ಪ್ರಿಲಿಮ್ಸ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕಾಗಿತ್ತು. ಸೊ ಆ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಿದ್ರ ಜೊತೆಗೆ ಇವತ್ತು ನನ್ನ ಡೇ ಹೇಗೆ ಹೋಗುತ್ತೆ ಅದ್ರ ಬಗ್ಗೆ ವಿಡಿಯೋ ಇದು. ಫ್ರಮ್ ಪಾಸ್ಟ್ ಫ್ಯೂ ಮಂತ್ಸ್ ದಿಸ್ ಈಸ್ ಮೈ ಗೋ ಟು ಮಾರ್ನಿಂಗ್ ರುಟೀನ್, ಹ್ಯಾವಿಂಗ್ ಅ ಸನ್ ಬಾತ್. ಆಫ್ ಕೋರ್ಸ್ ದ ಪೀಪಲ್ ಫ್ರಮ್ ರೂರಲ್ ಏರಿಯಾಸ್ ಮೈಟ್ ಬಿ ಹ್ಯಾವಿಂಗ್ ದಿಸ್ ಥಾಟ್ ಇನ್ ಯೋರ್ ಹೆಡ್, ಏನು ಗುರು ಸೂರ್ಯನೇ ನೋಡಿದಂಗೆ ಆಡ್ತಾವಳೆ ಅಂತ. ಆ್ಯಕ್ಚುಲಿ ದ ಪೀಪಲ್ ಹೂ ಆರ್ ಇನ್ ಅರ್ಬನ್ ಏರಿಯಾಸ್ ವಿ ರಿಯಲಿ ಡೋಂಟ್ ಗೆಟ್ ಸನ್ಲೈಟ್. ನಾವು ಯಾರು ಸೂರ್ಯನ ಕಿರಣಗಳು ತೊಗೊಳ್ಳೋದೇ ಇಲ್ಲ. ಆಲ್ ದ ಟೈಮ್ ನಾವು ರೂಮಲ್ಲಿ ಇರ್ತೀವಿ, ಇಲ್ಲ ಆಫೀಸಲ್ಲಿ ಇರ್ತೀವಿ, ಇಲ್ಲ ಎ ಸಿಯಲ್ಲಿ ಇರ್ತೀವಿ, ನಾವು ಸನ್ಲೈಟ್ ತೊಗೊಳ್ಳೋದೇ ಇಲ್ಲ. ಸೊ ನಮಗೆಲ್ಲ ಸನ್ಲೈಟ್ ತೊಗೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ದೆನ್ ಬ್ರೇಕ್ಫಾಸ್ಟ್ ನನ್ನ ಫೇವ್ರೆಟ್ ಪಡ್ಡು ಮಾಡ್ಕೋತಿದ್ದೆ. ಇದಕ್ಕೆ ನನ್ನ ಪಡ್ಡುಗೆ ಯಾವಾಗಲೂ ಗ್ರೌಂಡ್ನಟ್ ಚಟ್ನಿ ತುಂಬಾ ಇಷ್ಟ ಆಗುತ್ತೆ, ಅದಕ್ಕೆ ಮಾಡ್ಕೋತಾ ಇದ್ದೆ. ನಾನು ಈ ಡಾಕ್ಯುಮೆಂಟ್ಸ್ ಎಲ್ಲ ಸ್ವಲ್ಪ ಟೆನ್ಷನ್ ಆಗಿದ್ದೆ. ಸೊ ಆ ಕಡೆ ಪಡ್ಡು ಇಟ್ಬಿಟ್ಟು ಈ ಕಡೆ ಚಟ್ನಿ ಮಾಡ್ಕೋತಿದ್ದೆ. ನೋಡಿದ್ರೆ ಪಡ್ಡು ಸೀಕ್ಲು ಪಡ್ಡು ಆಗೋಗ್ಬಿಟ್ಟಿದೆ. So this is the normal way of preparing a peanut chutney. I dry roast all of the ingredients which you are seeing and I just grind them. And it was a little spicy this time, but I really enjoyed it with my paddu. This side, as you can see, my paddus were burnt as black as Amavasya. So this is not the way a paddu should be, but I was carried away with my thoughts and I burnt them all. ಕೆಲವೊಂದ್ಸತಿ ತುಂಬ ಹೊಟ್ಟೆ ಹಸಿವಾಗ ಹೀಗೆ ಅಲ್ವಾ ಆಗೋದು. ನಾವಿಲ್ಲಿ ಹಸಿ ಆಗ್ತಿದೆ ಅಂತ ಏನಾದರೂ ಮಾಡ್ಕೋತೀವಿ, ಬಟ್ ಅದು ಹಾಳಾಗೋಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಮಾಡ್ಕೊಂಡಿರೋದನ್ನು ತಿನ್ನು ಅಂದಾಗೆ ನಾನು ಅದೇನು ಪ್ರಿಪೇರ್ ಮಾಡಿಕೊಟ್ಟಿದ್ದೆ ಅದು ನಾನೇ ತಿಂದೆ. ಆ್ಯಕ್ಚುಲಿ ನಾರ್ಮಲ್ ಅದಕ್ಕಿಂತ ಮುಂಚೆ ಇಟ್ಟಿದ್ದು ಪಟ್ಟು ಚೆನ್ನಾಗಿ ಬಂದಿತ್ತು ಈ ಥರ, ಬಟ್ ಅದು ನಾನು ಮಾಡ್ಕೊಂಡಿದ್ದು ಆ ಥರ ಆಗೋಯಿತು. ಈ ಕಡೆ ನಾನು ಚಟ್ನಿ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಕೊಬ್ಬರಿ, ಹುಣಸೆಹಣ್ಣು ಮತ್ತು ಉಪ್ಪಾಕಿ ರುಬ್ಕೊಂಡೆ. ಸೊ ಪಡ್ಡು ಇಟ್ಕೊಂಡೆ. ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಆ್ಯಂಡ್ ಐ ಹೆಡೆಡ್ ಟುವರ್ಡ್ಸ್ ನಾಡ ಕಚೇರಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸೋಕ್ಕೆ ನಾವು ನಾಡ ಕಚೇರಿ ಆಫೀಸ್ಗೆ ಹೋಗಬೇಕು. ನಾನು ಹೋದೆ. ಇಟ್ ವಾಸ್ ಲಂಚ್ ಟೈಮ್, ಅಲ್ಲಿ ಯಾರೂ ಇರಲಿಲ್ಲ ಈ ಟೈಮ್ಗೆ. ಒಂದು ಸತಿ ನೋಡಿಕೊಂಡು ಅಲ್ಲಿ ನಾಡ ಕಚೇರಿ ಆಫೀಸ್ ಮುಂದೆನೇ ಒಂದು ಲಿಸ್ಟ್ ಹಾಕಿರ್ತಾರೆ, ನೀವು ಯಾವ ಡಾಕ್ಯುಮೆಂಟ್ಸ್ಗೆ ಅಥವಾ ಯಾವ ಸರ್ಟಿಫಿಕೇಟ್ಸ್ಗೆ ಏನೇನು ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಬೇಕು ಅಂತ ಅಲ್ಲೇ ಬರೆದಿರ್ತಾರೆ. ಅದನ್ನೆಲ್ಲ ಜಸ್ಟ್ ನೋಟೆಡ್ ಡೌನ್. ಇನ್ ಕೇಸ್ ನೀವು ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಿಲ್ಲ ಅಂದರೆ ತೊಗೊಂಡು ಬರೋಕ್ಕೆ ಹೇಳ್ತಾರೆ. ಸೊ ಒಂದು ಸತಿ ನೋಡ್ಕೊಳ್ಳಿ, ಹೋಗೋಕ್ಕಿಂತ ಮುಂಚೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಎತ್ಕೊಂಡೋಗಿ. ಇಲ್ಲೇ ಮೆನ್ಷನ್ ಮಾಡಿರ್ತಾರೆ ನೋಡಿ, ಕನ್ನಡದಲ್ಲೇ ಬರೆದಿದ್ದಾರೆ, ಜಾತಿ ಪ್ರಮಾಣ ಪತ್ರ, ಕ್ಯಾಸ್ಟ್ ಸರ್ಟಿಫಿಕೇಟ್ 2140, ಆಧಾರ್ ಕಾರ್ಡ್ ಆರ್ ರೇಷನ್ ಕಾರ್ಡ್, ಯುವರ್ ಸ್ಯಾಲ್ರಿ ಸ್ಲಿಪ್ ಆ ಥರ ಎಲ್ಲ ತೊಗೊಂಡೋಗ್ಬೇಕು. ತೊಗೊಂಡೋಗಿದ್ರೆ ಯೂಶ್ವಲಿ ದೇ ಸೇ ದೇ ವಿಲ್ ಟೇಕ್ ಅಪ್ ಟು 20 to 25 days ಅಂತ ಅಂತಾರೆ, ಬಟ್ ನನಗೊಂದು ವೀಕಲ್ಲಿ ಅಂತ ಹೇಳಿದ್ದಾರೆ. ಐ ಟು ಕಾಲ್ ಮೈ ಡಾಕ್ಯುಮೆಂಟ್ಸ್ ಹ್ಯಾಡ್ ಬಿ ದೇರ್. ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸೋಕ್ಕೆ ಅವ್ರು ನನ್ನ ಕೇಳಿದ್ದು ವೋಟರ್ ಐ ಡಿ, ಆಧಾರ್ ಕಾರ್ಡ್ ಮತ್ತು TC ಇನ್ ವಿಚ್ ಕ್ಯಾಸ್ಟ್ ಶುಡ್ ಬಿ ಮೆನ್ಷನ್ಡ್. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಸ್ಕೂಲ್ಸ್ ಆರ್ ಕಾಲೇಜಸಲ್ಲಿ ನನ್ನ ಕ್ಯಾಸ್ಟ್ನ ಮೆನ್ಷನ್ ಮಾಡಿರಲಿಲ್ಲ, ಬರೀ ಒಂದು ಸ್ಟಡಿ ಸರ್ಟಿಫಿಕೇಟಲ್ಲಿ ಮಾತ್ರ ಮೆನ್ಷನ್ ಮಾಡಿದರು. ಮತ್ತು ಇದಕ್ಕಿಂತ ಮುಂಚೆ ನಾನು 2019 ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿದ್ದೆ, ಬಟ್ ಅದು ಇವಾಗ ಅಪ್ಲೈ ಆಗಲ್ಲ ಆ ಕ್ಯಾಸ್ಟ್ ಸರ್ಟಿಫಿಕೇಟ್, ಬಿಕಾಸ್ ಅದರಲ್ಲಿ ಇನ್ಕಮ್ ಮೆನ್ಷನ್ ಮಾಡಿರ್ತಾರೆ, ಅದು ಇವಾಗ ಅಪ್ಲೈ ಆಗಲ್ಲ. ಸೊ ನಿಮಗೆ ನಿಮ್ಮ TCಲಿ ಇಲ್ಲ ಅಥವಾ ಎಲ್ಲಾದರೂ ನಿಮ್ಮ ಕ್ಯಾಸ್ಟ್ ಮೆನ್ಷನ್ ಆಗಿರೋ ಥರ ಒಂದು ಡಾಕ್ಯುಮೆಂಟ್ನ ಎತ್ಕೊಂಡು ಹೋಗಬೇಕು. ಅವರೆಲ್ಲ ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಐ ಜಸ್ಟ್ ಹ್ಯಾಡ್ ಅ ಕಪ್ ಆಫ್ ಶುಗರ್ ಕೇನ್ ಜ್ಯೂಸ್. ನಾರ್ಮಲಾಗಿ ಅಷ್ಟು ಬೇಗ ಕೊಡಲ್ಲ, ಬಟ್ ಐ ಹ್ಯಾವ್ ರಿಕ್ವೆಸ್ಟೆಡ್ ದೆಮ್, ಎಕ್ಸಾಮ್ ಇದೆ ಅಪ್ಲೈ ಮಾಡಬೇಕು ಕೊಡಿ ಅಂತ. ಸೊ ಪ್ಲೀಸ್ ರಿಕ್ವೆಸ್ಟ್ ದೆಮ್ ಇಫ್ ಯು ವಾಂಟ್ ಇಟ್ ಅರ್ಲಿಯರ್. ಆಫ್ಟರ್ ದ್ಯಾಟ್ ಐ ವಾಂಟೆಡ್ ಟು ಬೈ ಸಮ್ ಥಿಂಗ್ಸ್ ಫ್ರಮ್ ಡಿಮಾರ್ಟ್. ಸೊ ಐ ಹ್ಯಾಡ್ ಬೀನ್ ಟು ಡಿಮಾರ್ಟ್ ಆ್ಯಂಡ್ ಐ ಆಲ್ವೇಸ್ ಪ್ರಿಫರ್ ಟು ವಿಸಿಟ್ ಡಿಮಾರ್ಟ್ ಡ್ಯೂರಿಂಗ್ ವೀಕ್ ಡೇಸ್. ಎಲ್ಲರಿಗೂ ಗೊತ್ತೇ ಇರುತ್ತೆ, ಡಿಮಾರ್ಟ್ ಇಸ್ ಅನ್ ಇಂಡಿಯನ್ ಲೋ ಕಾಸ್ಟ್ ರಿಟೇಲ್ ಚೈನ್ ನೋನ್ ಫಾರ್ ಇಟ್ಸ್ ಎವ್ರಿಡೇ ಎಸೆನ್ಷಿಯಲ್ಸ್ ಅಟ್ ಡಿಸ್ಕೌಂಟೆಡ್ ಪ್ರೈಸರ್. ಬಟ್ ಈ ಅಪ್ಪ ಅಮ್ಮನಿಗೆ ಏನು ಬರುತ್ತೋ ಗೊತ್ತಿಲ್ಲ, ನಮ್ಮ ಮನೇಲಿ ನಾನು ಡಿಮಾರ್ಟ್ ಹೋಗ್ತೀನಿ ಅಂದಾಗೆಲ್ಲ ಅಲ್ಲೆಲ್ಲ ಯೂಸ್ ಮಾಡಿ ಬಿಟ್ಟಿರೋ ಪ್ರಾಡಕ್ಟ್ಸ್ ಕೊಡ್ತಾರೆ, ಆಗೋಗಿರೋ ಪ್ರಾಡಕ್ಟ್ಸ್ ಕೊಡ್ತಾರೆ, ಎಕ್ಸ್ಪೈರಿ ಡೇಟ್ ಆಗಿರೋ ಪ್ರಾಡಕ್ಟ್ಸ್ ಇಟ್ಟಿರ್ತಾರೆ. ನಿನ್ನಂಥ ಬಕ್ರಾಗಳೇ ಹೋಗಿ ತೊಗೊಳ್ಳೋದು ಅಂತ. ಇದು ಕಾಮನ್ ಲೈನ್ ನಮ್ಮ ಮನೇಲಿ. ಬಟ್ ಸಮ್ಟೈಮ್ಸ್ ಐ ಫೀಲ್ ನಾಟ್ ಎವ್ರಿಥಿಂಗ್, ಬಟ್ ಮೋಸ್ಟ್ ಆಫ್ ದ ಥಿಂಗ್ಸ್ ಇನ್ ಡಿಮಾರ್ಟ್ ಆರ್ ರಿಯಲಿ ಕಾಸ್ಟ್ ಎಫೆಕ್ಟಿವ್. ಇಟ್ಸ್ ಲೈಕ್ ಅ ಲೋ ಮಾರ್ಜಿನ್ ಹೈ ವಾಲ್ಯೂಮ್ ಮಾಡೆಲ್. So I prefer for few things I always go to DMart, especially mugs. I love mugs and these things from DMart. ಅದೆಷ್ಟು ಮಗ್ಳು ತೊಗೊಂಬಂದು ಅದೆಷ್ಟು ಮಗ್ಳು ಹೊಡೆದೋಗ್ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಐ ಆಲ್ವೇಸ್ ಪ್ರಿಫರ್ ಮಗ್ಸ್ ಆ್ಯಂಡ್ ದೀಸ್ ಥಿಂಗ್ಸ್ ಫ್ರಮ್ ಡಿಮಾರ್ಟ್. ಯು ನೋ, ಕಮಿಂಗ್ ಔಟ್ ಫ್ರಮ್ ಹೋಮ್ ಇಸ್ ಲೈಕ್ ಕಮಿಂಗ್ ಔಟ್ ಫ್ರಮ್ ಪ್ರಿಸನ್. ನೌವೇಡೇಸ್ ಆಚೆ ಹೋಗೋದೇ ನನಗೆ ಪ್ರಿಸನಿಂದ ಆಚೆ ಹೋದ ಅನಿಸ್ತಿದೆ. ಸೊ ಐ ವಾಂಟೆಡ್ ಟು ಮೇಕ್ ಮೈ ಸೆಲ್ಫ್ ಹ್ಯಾಪಿ. ಸೊ ಐ ವೆಂಟ್ ಟು ಮೈ ಫೇವ್ರೆಟ್ ಕುಲ್ಫಿ ಶಾಪ್ ವಿಚ್ ಈಸ್ ಲಸ್ಸಿ ಶಾಪ್. ಇದರಲ್ಲಿ ನೀವು ಕುಲ್ಫಿ ಟ್ರೈ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಅಷ್ಟೇ ಟ್ರೈ ಮಾಡಿ. 50 rupees ಒಂದು ಕುಲ್ಫಿ. ಯು ಗೆಟ್ ಇನ್ ಡಿಫ್ರೆಂಟ್ ಫ್ಲೇವರ್ಸ್ ಲೈಕ್ ಕಸ್ಟರ್ಡ್, ಲಿಚಿ, ಮಲಾಯಿ, ಪಿಸ್ತಾ, ಬಾದಾಮ್ ಅಂತ ಕೊಡ್ತಾರೆ. ನಿಜವಾಗ್ಲೂ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಾನು ಈ ಕಡೆ ಹೋದಾಗೆಲ್ಲ ವೆರಿ ರೇರ್ ಲೈಕ್ ಇಯರ್ಲಿ 2 times ತೊಗೊಂಬರ್ತೀನಿ ಮನೆಗೆ. ಅಂದರೆ ವಾಟ್ ಐ ಮೆಂಟ್ ಟು ಸೇ ಅಂದರೆ, ಈ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಬಂದಮೇಲೆ ನಾವೇ ಹೋಗಿ ನೋಡಿ ತೊಗೊಂಡು ಬರೋದು ತುಂಬ ರೇರ್ ಆಗಿಬಿಟ್ಟಿದೆ. ಆಲ್ವೇಸ್ ಆನ್ಲೈನ್ ಶಾಪಿಂಗ್ ಮಾಡ್ತೀವಲ್ವಾ, ಸೊ ಇದೇ ಥರ ನಾವು ಹೋಗಿ ತೊಗೊಂಡು ಬರೋದ ಫೀಲ್ ಬೇರೆ ಇದೆ ಆ್ಯಕ್ಚುಲಿ.
ದೆನ್ ಆಫ್ಟರ್ ದಿಸ್ ಅಗೇನ್ ಮೈ ಡಾಕ್ಯುಮೆಂಟ್ಸ್. ಸೊ ಈ ಸತಿ ಪ್ರಿಲಿಮ್ಸ್ ನೋಟಿಫಿಕೇಷನ್ಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಈ ಸತಿ ನೀವು ಆಧಾರ್ನ ಮೇನ್ ಡಾಕ್ಯುಮೆಂಟ್ ಥರ ಇಟ್ಕೋಬೇಕು. ಸೊ ನನಗೆ ಆಧಾರ್ ಡೂಪ್ಲಿಕೇಟ್ ಮಾಡಿಸ್ಬೇಕಾಗಿತ್ತು, ಆಧಾರ್ ಡೂಪ್ಲಿಕೇಷನ್ಗೆ ಹೋಗಿದ್ದೆ. ದೆನ್ ಅದ್ರ ಮುಂದೆ ಒಂದು ಸ್ಟಾಲ್ ಹಾಕಿದ್ರು. ಐ ಜಸ್ಟ್ ಟ್ರೆಸ್ ಪಾಸ್ ದ ಸ್ಟಾಲಲ್ಲಿ ಏನೇನಿದೆ ನೋಡಿಕೊಂಡು ಹಸುವಾಗ್ತಿತ್ತು ಅಂತ ಈ ದಾವಣಗೆರೆ ಕೆಫೆಗೆ ಹೋಗಿದ್ದೆ. ಇಟ್ ವಾಸ್ ಸೋ ವರ್ಸ್ಟ್. ಹುಬ್ಳಿ ಸೈಡು, ದಾವಣಗೆರೆ ಸೈಡಲ್ಲೆಲ್ಲ ನಮಗೆ ಕಡಲೆಪೂರಿದು ಗಿರ್ಮಿಟ್ ಅಂತ ಕೊಡ್ತಾರೆ ಅಲ್ವಾ, ಅದು ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೆ. ಓ ಮೈ ಗಾಡ್, ಸ್ಟಿಲ್ ನಾವು ನನ್ನ ವಾಯ್ಸ್ ಸರಿ ಹೋಗಿಲ್ಲ. ದೆನ್ ಐ ಟ್ರೈಡ್ ದಿಸ್ ಸೂರ್ಯಕಲಾ ಅಂತಾರೆ ಇದನ್ನು, ಈ ಸ್ವೀಟ್ನ ಸೂರ್ಯಕಲಾ ಅಂತಾರೆ. ದೇ ವಿಲ್ ಶೇಪ್ ದಿಸ್ ಲೈಕ್ ಅ ಸನ್ ಆ್ಯಂಡ್ ಮಿಡಲ್ ಇಟ್ ಬಿ ಫಿಲ್ಡ್ ವಿತ್ ಕೋಯಾ. ಸೊ ಐ ರಿಟರ್ನ್ ಬ್ಯಾಕ್ ಹೋಮ್ ಆ್ಯಂಡ್ ಎಂಜಾಯ್ ದ ಸ್ವೀಟ್. ಆ್ಯಂಡ್ ದಿಸ್ ವಾಸ್ ದ ಕಂಡೀಷನ್ ಆಫ್ ಮೈ ರೂಮ್. ಆಲ್ ದ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಿತ್ತಲ್ಲ, ಸೊ ಎಲ್ಲ ಆಡ್ಬಿಟ್ಟಿದ್ದೀನಿ. ಆ್ಯಂಡ್ ದಟ್ ವಾಸ್ ದ ಕಂಡೀಷನ್. I had bought this masala puri for my parents, and this is my habit of reading a book before bed every day night. Presently I am reading this book, The Monk Who Sold His Ferrari. I'm reading but not applying. I'm trying to applying all the rituals that is mentioned in this book. And one more thing, ಇವತ್ತು ಏನು ಮೆನ್ಷನ್ ಮಾಡಿದ್ರಲ್ಲ ಆ ಥರ ಒಂದು ಫೋಟೋಗ್ರಾಫ್ನು ಇಳಿಸ್ಕೊಂಡೆ. 75% ಆಫ್ ದ ಫೋಟೋ ಅಲ್ಲಿ ಯುವರ್ ಫೇಸ್ ಶುಡ್ ಬಿ ದೇರ್. ನಿಮಗೆ ರೆಫರೆನ್ಸ್ ಬೇಕಂದರೆ ಅದರ ಯೂಟ್ಯೂಬ್ ವೀಡಿಯೋಸ್ನ ಚೆಕ್ ಮಾಡಿ. ಇನ್ಸೈಟ್ ವಿಷನ್ ಅವರೆಲ್ಲ ಹಾಕಿದ್ದಾರೆ ಫೋಟೋ ಹೇಗಿರಬೇಕು ಅಂತ. ಸೊ ಅದರ ಪ್ರಕಾರ ಐ ಹ್ಯಾವ್ ಟೇಕನ್ ದ ಫೋಟೋ. ಆ್ಯಂಡ್ ನನ್ನ ರೂಮಲ್ಲಿ ಒಂದೇ ಚೆನ್ನಾಗಿದ್ದು, ಇಟ್ ವಾಸ್ ಓನ್ಲಿ ಮೈ ಬೆಡ್, ಇಟ್ ವಾಸ್ ಕಾಲಿಂಗ್ ಮೀ. ಅಪಾರ್ಟ್ ಫ್ರಮ್ ದಟ್ ಎವ್ರಿಥಿಂಗ್ ವಾಸ್ ಕ್ಲಟರ್ಡ್. ಸೊ ಐ ಜಸ್ಟ್ ಮೇಡ್ ಮೈ ಬೆಡ್, ಐ ಕವರ್ಡ್ ದ ಸ್ಕ್ರೀನ್ಸ್ ಆ್ಯಂಡ್ ಐ ವೆಂಟ್ ಟು ಬೆಡ್. ಸೊ ದಿಸ್ ವಾಸ್ ಮೈ ಡೇ, ಹೌ ಐ ವೆಂಟ್ ಔಟ್. I gave my time for the documents. I came back home. I enjoyed good food and I slept preparing for the upcoming days. What about you? Ignore that.